ಕಲಬುರಗಿ ಕಾರಾಗೃಹದಲ್ಲಿ ಕೈದಿಗಳಿಗೆ ರಾಜಾತಿಥ್ಯದ ಬಗ್ಗೆ ಟಿವಿ9 ವರದಿ ಬಿತ್ತರಿಸಿತ್ತು. ಈ ವರದಿ ಬೆನ್ನಲ್ಲೇ ಸರ್ಕಾರ ತನಿಖೆಗೆ ಆದೇಶಿಸಿದ್ದು, ಇದೀಗ ದಿಢೀರ್ 25 ಪೊಲೀಸ್ ಅಧಿಕಾರಿಗಳ ತಂಡ ರೇಡ್ ಮಾಡಿದೆ. ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ರೇಡ್. ಟಿವಿ9 ವರದಿ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ. ಡಿಸೆಂಬರ್ 20ರಂದು ಟಿವಿ9 ಕಲಬುರಗಿ ಸೆಂಟ್ರಲ್ ಜೈಲಿನ ಕರ್ಮಕಾಂಡವನ್ನ ಎಳೆಯಾಗಿ ಸಾಕ್ಷಿ ಸಮೇತ ಬಯಲು ಮಾಡಿತ್ತು. ಸೆಂಟ್ರಲ್ ಜೈಲಲ್ಲಿ ರೌಡಿಗಳಿಗೆ ಹಾಗೂ ಸಮಾಜಘಾತುಕರಿಗೆ ನೀಡುವ ರಾಜಾತಿಥ್ಯದ ಬಗ್ಗೆ ಸಾಕ್ಷಿ ಸಮೇತ ವಿಸ್ತೃತ ವರದಿ ಪ್ರಕಟಿಸಿತ್ತು. ಅವತ್ತು ಟಿವಿ9 ವರದಿ ಪ್ರಸಾರವಾಗಿ 3 ಗಂಟೆ ಕಳೆಯುವಷ್ಟರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತನಿಖೆಗೆ ಆದೇಶಿಸಿದ್ರು. ಸದ್ಯ ಬಂಧಿಖಾನೆ ಹಾಗೂ ಆಂತರಿಕ ಭದ್ರತಾ ವಿಭಾಗದ ಅಧಿಕಾರಿಗಳ ತನಿಖೆ ನಡೀತಾ ಇದೆ. ಈ ಮಧ್ಯೆ ಕಲಬುರಗಿ ನಗರ ಪೊಲೀಸ್ ಕಮಿಷನರೇಟ್ ಅಧಿಕಾರಿ ದಿಢೀರ್ ದಾಳಿ ನಡೆಸಿದ್ದಾರೆ. 25 ಪೊಲೀಸ್ ಅಧಿಕಾರಿಗಳ ತಂಡದಿಂದ ರೇಡ್. 7 ಗಂಟೆಗಳ ಕಾಲ ಜೈಲಲ್ಲಿ ಶೋಧ ನಡೆಸಿದ ಖಾಕಿ ಪಡೆ ಒಂದು ಮೊಬೈಲ್ ಫೋನ್ ಹಾಗೂ 7,200 ರೂಪಾಯಿ ನಗದನ್ನ ಜಪ್ತಿ ಮಾಡಿದೆ.